ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಕದನ ವಿರಾಮಕ್ಕೆ ಇಸ್ರೇಲ್ ಸಿರಿಯಾ ನಾಯಕರ ನಡುವೆ ಒಮ್ಮತ ಮೂಡಿದ್ದು ಶಾಂತಿಗೆ ಅಮೆರಿಕ ಕರೆಯನ್ನು ಕೊಟ್ಟಿದೆ. ಹೌದು, ಇಸ್ರೇಲ್ ಮತ್ತು ಸಿರಿಯಾದ ನಾಯಕರು ಕದನ ವಿರಾಮಕ್ಕೆ ಸೀಸ್ ಫೈರ್ಗೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅಮೆರಿಕದ ರಾಯಭಾರಿ ಟಾಮ್ ಬ್ಯಾರಕ್ ಹೇಳಿದ್ದಾರೆ. ಏನು, ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ಸಿರಿಯಾದ ನೂತನ ನಾಯಕ ಅಹ್ಮದ್ ಅಲ್ ಶರಾ ಈ ಒಂದು ಒಪ್ಪಂದಕ್ಕೆ ಒಮ್ಮತವನ್ನು ಸೂಚಿಸಿರುವಂಥದ್ದು. ಇದಕ್ಕೆ ಟರ್ಕಿ ಮತ್ತು ಜೋರ್ಡಾನ್ನ ಬೆಂಬಲ ಕೂಡ ಇದೆ. ಇನ್ನು ಯುದ್ಧ ಪೀಡಿತ ಸಿರಿಯಾದ ಎಲ್ಲ ಪಕ್ಷಗಳು ಶಸ್ತ್ರಾಸ್ತ್ರಗಳನ್ನು ಕೆಳಗಿಡಿ ಅಂತ ಹೇಳಿಬಿಟ್ಟು ಬ್ಯಾರಕ್ ಮನವಿಯನ್ನು ಮಾಡಿದ್ದಾರೆ. ಹೌದು, ಇರಾನ್ ಜೊತೆಗಿನ ಸಂಘರ್ಷ ಮುಗಿದ ಬೆನ್ನಲ್ಲೇ ಇಸ್ರೇಲ್ ಸಿರಿಯಾದ ಮೇಲೆ ದಾಳಿಯನ್ನು ನಡೆಸಿತು. ಅಲ್ಲಿನ ರಾಜಧಾನಿ ಡಮಾಸ್ಕಸ್ನಲ್ಲಿರುವಂತಹ ಅಧ್ಯಕ್ಷರ ಭವನ ಹಾಗೆ ಸೇನಾ ಪ್ರಧಾನ ಕಚೇರಿಯ ಮೇಲೆ ಕೂಡ ವಾಯು ದಾಳಿಯನ್ನು ನಡೆಸಿ ಸಿರಿಯಾದಲ್ಲಿರುವಂತಹ ಡ್ರೂಸ್ ಸಮುದಾಯದ ರಕ್ಷಣೆಗಾಗಿ ಈ ದಾಳಿನ ನಡೆಸ್ತಾ ಇರೋದಾಗಿ ಇಸ್ರೇಲ್ ಹೇಳಿಕೊಂಡಿತ್ತು. ಇದು ಮಧ್ಯಪ್ರಾಚ್ಯದಲ್ಲಿನ ಬಿಕ್ಕಟ್ಟನ್ನು ಮತ್ತಷ್ಟು ಒಂದು ಜಾಸ್ತಿ ಮಾಡುವಂತೆ ಕಾಣಿಸ್ತು. ಅಲ್ಲದೆ ಇಸ್ರೇಲ್ ದಾಳಿಯ ಬಗ್ಗೆ ವರದಿಯನ್ನು ಯಾರೆಲ್ಲ ರಿಪೋರ್ಟ್ ಮಾಡಿದ್ರಲ್ವ, ಟಿ ವಿ ನಿರೂಪಕಿಯವರುಗಳು ಮಾಧ್ಯಮ ಕಟ್ಟಡದ ಬಳಿ ಬಾಂಬ್ ಬಿದ್ದ ಪರಿಣಾಮ ಲೈವ್ ಕಾರ್ಯಕ್ರಮವನ್ನು ಬಿಟ್ಟು ಹೊರಗೆ ಓಡಿ ಬಂದ ಘಟನೆ ಕೂಡ ನಡೆದಿತ್ತು. ಆದ್ರೀಗ ಪರಿಸ್ಥಿತಿ ಒಂದು ರೀತಿಯಲ್ಲಿ ಸರಿಯಾಗಿರುವಂಥದ್ದು. ಜೊತೆಗೆ ಕದನ ವಿರಾಮಕ್ಕೆ ಎರಡೂ ರಾಷ್ಟ್ರಗಳು ಒಪ್ಪಿಕೊಂಡಿವೆ. ಆಪರೇಷನ್ ಸಿಂಧೂರದ ವೇಳೆ ಪಾಕ್ನ ಅಣು ನೆಲೆ ಧ್ವಂಸ. ಹೌದು, ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಭಾರತ ನಡೆಸಿದಂತಹ ಮಿಸೈಲ್ ಅಟ್ಯಾಕ್ನಲ್ಲಿ ಪಾಕಿಸ್ತಾನದ ಪ್ರಮುಖ ಅಣುನೆಲೆಯಾದಂತಹ ಕಿರಾನಾ ಹಿಲ್ಸ್ ನಾಶವಾಗಿದೆ ಅಂತ ವರದಿಗಳು ಹೇಳಿವೆ. ಇನ್ನು ಉಪಗ್ರಹ ಚಿತ್ರಗಳನ್ನು ಆಧರಿಸಿ ಮಾಧ್ಯಮಗಳು ಕೂಡ ಇದನ್ನೇ ರಿಪೋರ್ಟ್ ಮಾಡಿತ್ತು. ಆದರೆ ಕಿರಾನಾ ಹಿಲ್ಸ್ ಮೇಲೆ ದಾಳಿಯನ್ನು ಮಾಡಿಲ್ಲ ಅಂತ ಹೇಳಿ ಭಾರತ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿತ್ತು. ಜೂನ್ನಲ್ಲಿ ಈ ಒಂದು ಚಿತ್ರವನ್ನು ತೆಗೆಯಲಾಗಿದೆ ಅಂತ ಹೇಳಲಾಗಿದ್ದು, ಈ ಉಪಗ್ರಹಗಳ ಚಿತ್ರಗಳನ್ನು ಗೂಗಲ್ ಅರ್ತ್ ಬಿಡುಗಡೆ ಮಾಡಿದ್ದು, ಇದರಲ್ಲಿ ಸರ್ಗೋಧಾದಲ್ಲಿರುವಂತಹ ಕ್ಷಿಪಣಿ ದಾಳಿಗೆ ಒಳಗಾಗಿ ಧ್ವಂಸವಾಗಿರೋದು ಕಂಡುಬಂದಿದೆ. ಇನ್ನು ಈ ಚಿತ್ರಗಳನ್ನು ಸಂಶೋಧಕರೊಬ್ಬರು ಎಕ್ಸ್ನಲ್ಲಿ ಹಂಚಿಕೊಂಡಿದ್ದು ಭಾರತದ ದಾಳಿಯಿಂದ ಧ್ವಂಸಗೊಂಡಿರುವಂತಹ ಕಿರಾನಾ ಹಿಲ್ಸ್ ಹಾಗೂ ಸರ್ಗೋಧಾ ವಾಯುನೆಲೆ ಅಂತ ಹೇಳಿ ಬರೆದಿದ್ದಾರೆ. ಇನ್ನು ಪಾಕ್ನ ಅಣ್ವಸ್ತ್ರ ಯೋಜನೆಗೆ ಸಂಬಂಧಿಸಿದಂತೆ ಕಿರಾನಾ ಹಿಲ್ಸ್ ಪ್ರಮುಖ ಪರಮಾಣು ನೆಲೆಯಾಗಿದೆ. ಈ ಹಿಂದೆ ಆಪರೇಷನ್ ಸಿಂಧೂರ ನಡೆದಂತಹ ಸಂದರ್ಭದಲ್ಲಿ ಕಿರಾನಾ ಹಿಲ್ಸ್ ಮೇಲೆ ಭಾರತ ಕ್ಷಿಪಣಿ ದಾಳಿ ನಡೆಸಿರುವ ಬಗ್ಗೆ ಮಾಧ್ಯಮಗಳು ವರದಿಯನ್ನು ಮಾಡಿತ್ತು. ಸ್ನೇಹಿತರೆ, ಪಾಕಿಸ್ತಾನಕ್ಕೆ ಒಮರ್ ಅಬ್ದುಲ್ಲಾ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಏನು ಅಂತ ಅಂದರೆ, ಯಾವುದೇ ರೀತಿಯ ಉಗ್ರ ಕೃತ್ಯವನ್ನು ಭಾರತ ಯುದ್ಧ ಅಂತ ಹೇಳಿ ಪರಿಗಣಿಸುತ್ತೆ ಅಂತ ಹೇಳಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಈ ಮೂಲಕ ನೆರೆಯ ರಾಷ್ಟ್ರಕ್ಕೆ ಅಂದರೆ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ವಾರ್ನಿಂಗ್ ಅಂತಲೇ ಹೇಳಬಹುದು. ಏನು ಹೇಳಿದ್ದಾರೆ ಅಂತಂದರೆ, ಒಮರ್ ಅಬ್ದುಲ್ಲಾ, ನಾವು ಏನು ಮಾಡ್ತೀವಿ ಅನ್ನುವಂಥದ್ದು ಮುಖ್ಯ ಅಲ್ಲ, ದ್ವೇಷ ಸಾಧನೆಯೇ ಪಾಕಿಸ್ತಾನದ ಉದ್ದೇಶವಾಗಿದ್ದರೆ ಭಯೋತ್ಪಾದನೆ ಮುಕ್ತ ಜಮ್ಮು ಮತ್ತು ಕಾಶ್ಮೀರವನ್ನು ಕಾಣಲಿಕ್ಕೆ ಸಾಧ್ಯವಾಗಲ್ಲ. ಪಹಲ್ಗಾಮ್ ದಾಳಿ ಅದನ್ನು ತೋರಿಸ್ಕೊಟ್ಟಿದೆ ಅಂತ ಹೇಳಿ ನಮಗನಿಸ್ತದೆ ಅಂತ ಹೇಳಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಭಯೋತ್ಪಾದನೆಯು ಸಂವಿಧಾನದ 370ನೇ ವಿಧಿಯ ಫಲ ಅನ್ನುವಂಥದ್ದನ್ನು ತೋರಿಸಿಕೊಡಲಿಕ್ಕೆ BJP ಭಾರೀ ಪ್ರಯತ್ನವನ್ನು ಮಾಡ್ತಾ ಇದೆ. ಅದು ಸತ್ಯ ಅಲ್ಲ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಭಯೋತ್ಪಾದನೆಗೆ ಕಾರಣ ಪಾಕಿಸ್ತಾನದ ಉದ್ದೇಶಗಳು. ಹಾಗಾಗಿ 370ನೇ ವಿಧಿಯ ಅಡಿ ನೀಡಿದ್ದಂತಹ ವಿಶೇಷ ಸ್ಥಾನಮಾನಗಳನ್ನು ಹಿಂಪಡೆಯೋದ್ರಿಂದಷ್ಟೇ ಉಗ್ರ ಚಟುವಟಿಕೆಗಳನ್ನು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇನ್ನು ಉಗ್ರ ಕೃತ್ಯಗಳ ಬಗ್ಗೆ ತೋರಿಸ್ತಾ ಇರುವ ಮೃದು ಧೋರಣೆಯಿಂದ ಭಾರತಕ್ಕೆ ಸಮಸ್ಯೆ ಆಗ್ತಾ ಇರುವಂತೆ ಪಾಕಿಸ್ತಾನಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಪಾಕ್ಗೆ ಮನವರಿಕೆ ಮಾಡಿಕೊಡೋದು ದೊಡ್ಡ ಒಂದು ಸವಾಲಾಗಿದೆ ಅಂತ ಹೇಳಿ ಅಬ್ದುಲ್ಲಾ ಅವರು ಹೇಳಿದ್ದಾರೆ. ಇನ್ನು ಯಾವುದೇ ರೀತಿಯ ದಾಳಿಗಳನ್ನು ಭಾರತ ಯುದ್ಧದ ಕೃತ್ಯಗಳು ಅಂತಲೇ ಪರಿಗಣಿಸುತ್ತೆ. ಹಾಗಾಗಿ ಪಾಕಿಸ್ತಾನ ತನ್ನ ನೆರೆಯ ರಾಷ್ಟ್ರವನ್ನು ಯುದ್ಧಕ್ಕೆ ಆಹ್ವಾನಿಸಲಿಕ್ಕೆ ಬಯಸ್ತದೆಯಾ ಅನ್ನೋದರ ಬಗ್ಗೆ ಗಂಭೀರವಾಗಿ ಆಲೋಚಿಸಬೇಕು ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.
ಪಾಕಿಸ್ತಾನದ ರಾಜಕೀಯದಲ್ಲಿ ಮತ್ತೆ ಆತಂಕ ಮನೆ ಮಾಡಿದೆ. ಮುಂದಿನ ಅಧ್ಯಕ್ಷರು ಯಾರಾಗ್ತಾರೆ, ಸೇನಾ ಮುಖ್ಯಸ್ಥ ಆಸಿಮ್ ಮುನೀರೇ ಮತ್ತೆ ಅಧ್ಯಕ್ಷರಾಗ್ತಾರಾ ಅನ್ನುವಂಥದ್ದು ಈ ಹಿಂದೆ ಕೂಡ ಈ ಚರ್ಚೆ ನಡೆದಿತ್ತು. ಆದರೆ ಇದೀಗ ಈ ಚರ್ಚೆ ಬಹಳಷ್ಟು ಮುಂದುವರೆದಿದೆ, ಹಾಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ಅಂತ ಹೇಳಬಹುದು. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದ ಅರ್ಧದಷ್ಟು ಕಾಲ ಸೈನಿಕರ ಆಡಳಿತದಲ್ಲಿಯೇ ಪಾಕಿಸ್ತಾನ ನಲುಗಿ ಹೋಯಿತು. ಸೇನಾ ದಂಗೆಯ ಒಂದು ವಿಚಾರ ಹೊಸತೇನಲ್ಲ, ಆದರೆ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಪ್ರಧಾನಮಂತ್ರಿ ಶೆಹಬಾಜ್ ಶರೀಫ್ಗಿಂತ ಮೊದಲೇ US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾಗಿ ವೈಟ್ ಹೌಸ್ನಲ್ಲಿ 2 ಗಂಟೆಗಳ ಕಾಲ ಡಿನ್ನರ್ ಸಭೆ ನಡೆಸಿದ್ದು ಕೂಡ ಗಮನ ಸೆಳೆದಿದೆ. ಇದೀಗ ಮುನೀರ್ ಶರೀಫ್ ಇಲ್ಲದೆ ಶ್ರೀಲಂಕಾ ಮತ್ತು ಇಂಡೋನೇಷ್ಯಾದ ನಾಯಕರನ್ನು ಕೂಡ ಭೇಟಿಯಾಗಲಿಕ್ಕೆ ಹೋಗಿದ್ದಾರೆ. ಇನ್ನು ಜೈಲಿನಲ್ಲಿರುವಂತಹ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ತನಗೇನಾದರೂ ಆಗಿದ್ರೆ ಅದಕ್ಕೆ ಆಸಿಮ್ ಮುನೀರನ್ನೇ ಹೊಣೆಗಾರನಾಗಿಸಬೇಕು ಅಂತ ಹೇಳಿದ್ದಾನೆ. ಇದು ಮುನೀರ್ ಇಸ್ಲಾಮಾಬಾದ್ನ ಅಂದರೆ ಪಾಕಿಸ್ತಾನದಲ್ಲಿ ಪೂರ್ಣ ಅಧಿಕಾರಕ್ಕಾಗಿ ಯತ್ನಿಸ್ತಾ ಇದ್ದಾರಾ ಅನ್ನುವಂತಹ ಒಂದು ಊಹಾಪೋಹಕ್ಕೆ ಕಾರಣವಾಗಿದೆ. ಇನ್ನು ಆಯೂಬ್ ಖಾನ್ ಬಳಿಕ 2ನೇ ಬಾರಿಗೆ ಫೀಲ್ಡ್ ಮಾರ್ಷಲ್ ಆಗಿರುವ ಮುನೀರ್ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿಯನ್ನು ಕೆಳಗಿಳಿಸಿ ಅಧಿಕಾರ ಹಿಡಿಯುವಂತಹ ಯೋಜನೆಯಲ್ಲಿದ್ದಾರೆಯಾ ಅನ್ನುವಂತಹ ಒಂದು ಚರ್ಚೆ ಕೂಡ ಜೋರಾಗಿದೆ. ಆದರೆ ಶರೀಫ್ ಮುನೀರ್ಗೆ ಅಧ್ಯಕ್ಷನಾಗುವ ಯಾವುದೇ ಯೋಜನೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ISI ಮುಖ್ಯಸ್ಥ, ಮಿಲಿಟರಿ ಇಂಟೆಲಿಜೆನ್ಸ್ DG ಕಾರ್ಪ್ಸ್ ಕಮಾಂಡರ್ ಸೇರಿದಂತೆ ಪಾಕಿಸ್ತಾನದ ಪ್ರಮುಖ ಹುದ್ದೆಗಳನ್ನು ಆಸಿಮ್ ಮುನೀರ್ ಒಳಗೊಂಡಿದ್ದಾರೆ. ಜೂನ್ನಲ್ಲಿ ಟ್ರಂಪ್ ಜೊತೆಗಿನ ವಿಶೇಷ ಡಿನ್ನರ್ ಸಭೆಯಲ್ಲಿ ಭಾಗಿಯಾಗಿದ್ದಂತಹ ಮುನೀರ್ ತನ್ನ ಪ್ರಾಮುಖ್ಯತೆ ಏನು ಎತ್ತ ಅಂತ ತೋರಿಸಿದ್ದಾನೆ. ಆದರೆ ಶರೀಫ್ ಇನ್ನೂ ಕೂಡ ಟ್ರಂಪ್ ಅವರನ್ನು ಭೇಟಿಯಾಗಿಲ್ಲ. ಇನ್ನು ಜುಲೈ 10ರಂದು ಪಾಕ್ ಮಿಲಿಟರಿಯ ಮುನೀರ್ US ಭೇಟಿಯ ಬಗ್ಗೆ ತುಂಬ ಕುತೂಹಲ ಹುಟ್ಟುಹಾಕಿಸಿದ್ದು ಚರ್ಚೆಗೆ ತುಂಬ ಎಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳಬಹುದು. ಒಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಅಂದರೆ ತನ್ನ ದೇಶದಲ್ಲೂ ನೆಮ್ಮದಿ ಇಲ್ಲ, ಪಾಕಿಸ್ತಾನಕ್ಕೆ ಬೇರೆ ದೇಶವನ್ನು ನೆಮ್ಮದಿಯಿಂದ ಇರಬಾರ್ದು ಅಂತ ಪ್ರಯತ್ನ ಪಡುತ್ತೆ. ಆದರೆ ಯಾರು ಬೇರೆ ದೇಶವನ್ನು ಹಾಳು ಮಾಡಲಿಕ್ಕೆ ಅಥವಾ ಬೇರೆಯವರಿಗೆ ಹಾಳು ಮಾಡಲಿಕ್ಕೆ ಯೋಚಿಸ್ತಾರೋ ಅದು ತಮಗೆ ಮೊದಲು ಹಾಳಾಗುತ್ತೆ ಅನ್ನುವಂಥದ್ದನ್ನು ಇದಕ್ಕೆ ಪಾಕಿಸ್ತಾನ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಬಹುದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.